रुको जरा सबर करो. ಗಾಯ್ಸ್ ನೋಡಿ, ಇವಾಗ ತಾನೇ ಹೊಳಲ್ಕೆರೆ ರೀಚ್ ಆದ್ವಿ. ನೆಕ್ಸ್ಟ್ ಬನ್ನಿ ಮುಂದೆ ಹೋಗೋಣ. ಗಾಯ್ಸ್ ನಮ್ಮ ಇವಾಗ ಹೊಸದುರ್ಗ ಬಂದಿದ್ದೇವೆ. ಹೊಸದುರ್ಗ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕೊನೆಯ ತಾಲೂಕು. ಮುಂದೆ ಹೋಗೋಣ ಬನ್ನಿ. ಗೈಸ್ ನಾವು ಮತ್ತೆ ನೆಕ್ಸ್ಟ್ ಎಂಟ್ರಿ ಆಗಿದ್ದು ಕಡೂರ್ಗೆ. ಬನ್ನಿ ಕಡೂರಲ್ಲಿ ತಿಂಡಿ ಮುಗಿಸ್ಕೊಂಡು ನಮ್ಮ ಪಯಣವನ್ನು ಮತ್ತೆ ಮುಂದೆ ಚಿಕ್ಕಮಗಳೂರು ಕಡೆ ನಡೆಸೋಣ ಬನ್ನಿ. ಗೈಸ್ ಫೈನಲಿ ನಾವು ಚಿಕ್ಕಮಗಳೂರಿಗೆ ಬಂದಾಯಿತು. ಗಾಳಿ ಆಗಲೇ ನನಗೆ ಸೋಗ್ತಾ ಇದೆ. ಬನ್ನಿ ಮುಂದೆ ಹೋಗೋಣ. ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಹೊರಟಿದ್ದು ಮುಳ್ಳಯ್ಯನಗಿರಿ ಕಡೆ. ಬನ್ನಿ ಹೋಗೋಣ. ಇನ್ನು ಸ್ವಲ್ಪ ಮುಂದಕ್ಕಿಂತ ಹಂಗೆ ಕತೆ ಮಳೆ. ಮುಂದೆ ಪೊಲೀಸಿದ್ರು. ನಾನು ಪೊಲೀಸರು ಕೈ ಅಂತಾರೆ ಅಂತ ಅಂದ್ಕೊಂಡೆ, ಬಟ್ ಹೆಂಗೋ ಬಚಾವಾಗಿ ಮುಂದೆ ಬಂದೆ. ಬನ್ನಿ ಲೆಟ್ಸ್ ಗೋ. ಬುಕ್ಕಿಂಗ್ಸ್ ಆದರೂ ಕೂಡ ಸಿಕ್ಕಾಪಡೆ ಕ್ರೌಡ್ ಇದೆ ನೋಡಿ. ಗಾಡಿಗಳು ಎಷ್ಟು ಕ್ಯೂ ಅಲ್ಲಿ ನಿಂತಿದ್ದಾವೆ. ಬಟ್ ನಾನು ಬೈಕಲ್ಲಿ ರಾಜಾರೋಷವಾಗಿ ಹೋಗ್ತಾ ಇದ್ದೀನಿ. ಬನ್ನಿ. ಓಪನ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ ನಿಮ್ಗೆನೆ. ಟಿಕೆಟ್ ಆಕ್ಚುಲಿ 3-4 ದಿನಗಳ ಹಿಂದೆನೆ ಬುಕ್ ಮಾಡಿರ್ಬೇಕು. ಇವತ್ತೇ ಬುಕ್ ಮಾಡಿ ಹೋಗ್ತೀವಿ ಅಂತಂದ್ರೆ ದೇವರಾಣ ಸಿಗದ ನಮ್ ಟಿಕೆಟ್. ನಾನು ಕೂಡ 3 days ವೇಟ್ ಮಾಡಿ ಟಿಕೆಟ್ ಬುಕ್ ಮಾಡಿರೋದು. ನನ್ನ ಸ್ಲಾಟ್ ಸಿಗ್ಲಿಲ್ಲ ಅನ್ನೋದಕ್ಕೋಸ್ಕರನೇ ನಾನು ಬೇಲೂರು ಎಲ್ಲ ಹೋಗಿ ಬಂದಿದ್ದು. ಗಾಯ್ಸ್ ಟೈಮ್ ಏನು ನೋಡ್ಕೋಬೇಡಿ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇದೆ ಇಲ್ಲಿ. ಮತ್ತೆ ಗಾಯ್ಸ್ ನಾವು ಫೈನಲಿ ಮುಳ್ಳಯ್ಯನಗಿರಿ ಬಂದಿದ್ದೀವಿ. ಬನ್ನಿ ಹೋಗೋಣ. ಒಂದು 4-5 ಕಿಲೋಮೀಟರ್ ಅಷ್ಟೇ ಇರೋದು. ಸ್ವರ್ಗ ಗುರು, ಸ್ವರ್ಗ. ಒಂದು ಶಾರ್ಟ್ ತೆಗೆದು ನೀನು ಕೊಡ್ತೀನಿ, ಗೊತ್ತಲ್ಲ ಸೆಲ್ಫಿ ಸ್ಟಿಕ್ ಹೆಚ್ಚಿಗೆ ಬಿಸ್ಬಿಡ.
ಬರ್ಬೇಕು. 50 ರೂಪಾಯಿ 5 ರೂಪಾಯಿ ಬೇರೆ ಬರ್ಬೇಕು. ಏನು ದೂರ ಬರ್ತಾರೆ ಬೇರೆ ಬಂದು ನೀವೇನು ತಲೆ ಕೆಡ್ಸ್ಕೊಂಡ್ಬಿಡ ಸುಮ್ಮನೆ ಅಲ್ಲಿ ನೋಡಿ ಹೆಂಗೆ ಬರುತ್ತೆ. ಹಾಂ ಹಾಂ ಗೈಸ್, ನೀವು ಇಲ್ಲಿಂದ ಈ ಒಂದು ವ್ಯೂ ನೋಡ್ತಾ ಇರ್ಬೋದು. ಸ್ವರ್ಗ ಸ್ವರ್ಗ ಅಂತಲೇ ಹೇಳ್ಬೋದು. ಯಪ್ಪ, ನೀನೇನ್ ಅವ್ರದ್ದು ಏನ್ ಆ ಕಡೆ ನೋಡು, ಅಣ್ಣವ್ರು ಯಾರೋ ಕಾರಲ್ಲಿ ಕೈ ಅಂದರು. ಅಣ್ಣಂಗೆ ನಮಸ್ಕಾರ. ಗೈಸ್, ಮೇಲೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗ್ಬಿಟ್ಟು ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಮೆಟ್ಲ ಮೇಲೆ ನಡ್ಕೊಂಡು ಹೋದ್ವಿ. ಬನ್ನಿ ಹೋಗೋಣ. ಗೈಸ್, ಇನ್ನೂ ಚಿಕ್ಕ ಚಿಕ್ಕ ವಯಸ್ಸಿನ ಯುವಕರು ಕೈಯಲ್ಲಿ ಎಣ್ಣೆ ಬಾಟ್ಲ್ ಇಟ್ಕೊಂಡು ಕೂತಿದ್ರು. ನಾನು ಕ್ಯಾಮ್ರಾ ತೊಗೊಂಡು ಬಂದ ತಕ್ಷಣ ಅವರು ಅಣ್ಣ ಅಣ್ಣ ಆಫ್ ಮಾಡಿ ಅಂತ ಹೇಳಿದ್ರು. ನಾನೊಂಚೂರು ಮುಂದೆ ಹೋದ ತಕ್ಷಣವೇ ಪೊಲೀಸರು ಬಂದರು ಅವ್ರ ಮೇಲೆ. ಅವ್ರನ್ನ ಆ್ಯಕ್ಚುಲಿ ಕೆಳಗೆ ಕರ್ಕೊಂಡೋದ್ರು ಅಂತ ಅನಿಸುತ್ತೆ. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಈ ಥರ ಒಂದು ಕೆಟ್ಟ ಚಟಗಳನ್ನ ತರಬಾರ್ದು ಅಂತ ಹೇಳ್ತೀನಿ.